Yes, good morning, my dear students. Yes, in the last classes we were discussing about the poem, last poem, language change, and I have completed the poem also in the last class. ಕಳೆದ ಬಾರಿ ಕ್ಲಾಸಲ್ಲಿ ನಾನು ಲ್ಯಾಂಗ್ವೇಜ್ ಚೇಂಜ್ ಅನ್ನೋ ಒಂದು ಪದ್ಯವನ್ನು ಮಾಡಿದ್ದೇನೆ. ಅದನ್ನು ಕಂಪ್ಲೀಟ್ ಕೂಡ ಆಗಿದೆ. ಆ್ಯಂಡ್ ಅಗೇನ್ ಇವತ್ತಿನ ಕ್ಲಾಸಲ್ಲಿ ನಾವು ಸಾಕಷ್ಟು ವಿದ್ಯಾರ್ಥಿಗಳು ನನಗೆ ಅನೋಟೇಷನ್ಸು ಬರೆಯೋದು ಹೇಗೆ ಅಂತ ಹೇಳಿ ಫಸ್ಟ್ ಇಯರ್ BA BSc ಆ್ಯಂಡ್ BCA ಸ್ಟೂಡೆಂಟ್ಸ್ ಕೇಳ್ಕೊಂಡಿದ್ದರಿಂದ ಸೊ ನಾನೀಗ ಅನೋಟೇಷನ್ಸ್ ಹೇಗೆ ಬರೆಯೋದು ಅಂತ ನಾನು ನಿಮಗೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನಾನು ಅನೋಟೇಷನ್ಸ್ ಅಂದರೆ ಏನು, ಅದರ ಇಂಪಾರ್ಟೆನ್ಸ್ ಏನು ಅನ್ನೋದು ಕೂಡ ಎಕ್ಸಾಮಲ್ಲಿ ನಿಮಗೆ ಎಕ್ಸಾಮ್ ಪರ್ಪಸ್ಸಿಗೆ ಅನೋಟೇಷನ್ಸ್ನ ಮಹತ್ವವನ್ನು ಕೂಡ ಈಗ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಅನೋಟೇಷನ್ಸ್ ಅಂತ ಹೇಳಿದರೆ ಪದ್ಯದಿಂದ ಕೇಳ್ತಾರೆ. ಅನೋಟೇಟ್ ದ ಫಾಲೋಯಿಂಗ್ ಅಂತ ಕ್ವಶನ್ ಇರುತ್ತೆ ಪೊಯೆಟ್ರಿ ಸೆಕ್ಷನಲ್ಲಿ ನಿಮಗೆ ಫಸ್ಟ್ ಇಯರ್ ಆ್ಯಂಡ್ ಅಗೇನ್ ಫಸ್ಟ್ ಇಯರ್ BA BSc BA ಆ್ಯಂಡ್ ಅಗೇನ್ BCA ಸ್ಟೂಡೆಂಟ್ಸಿಗಿರ್ತದೆ. ಸೊ ಅನೋಟೇಷನ್ಸ್ ತುಂಬ ಇಂಪಾರ್ಟೆಂಟು. ನೀವು ಆಲ್ರೆಡಿ ಫಸ್ಟ್ ಸೆಮಿಸ್ಟ್ರಲ್ಲಿ ಬರೆದಿದ್ದೀರಾ ಅನೋಟೇಷನ್ಸ್ ಅಂತ ಭಾವಿಸ್ತಾ. ಅನೋಟೇಷನ್ಸ್ ಪೊಯೆಟ್ರಿ ಸೆಕ್ಷನಲ್ಲಿರುತ್ತೆ ಆ್ಯಂಡ್ ಅಗೇನ್ ಇದು ನಿಮಗೆ 4 ಮಾರ್ಕ್ಸಿಗೆ ಇರುತ್ತೆ. ಅನೋಟೇಷನ್ ಒಂದು ಕ್ವಶನ್ 4 ಮಾರ್ಕ್ಸಿಗೆ ಇರುತ್ತೆ. ಅದರಲ್ಲಿ ಟೋಟಲ್ 2 ಕ್ವಶನ್ ಇರುತ್ತೆ. 2 ಕ್ವಶನಿಂದ 8 ಮಾರ್ಕ್ಸು, ಟೋಟಲ್ 8 ಮಾರ್ಕ್ಸ್ ಅನೋಟೇಷನ್ಸಿಂದ ಇರುತ್ತೆ. ಸೊ ಪೊಯೆಟ್ರಿ ಸೆಕ್ಷನಲ್ಲಿ ನಿಮಗೆ ಟೋಟಲ್ ಕೊಡುವಂಥದ್ದು ಅನೋಟೇಷನ್ಸಿಗೆ ಕೊಡುವಂಥದ್ದು 3 ಕ್ವಶನ್ಸ್ ಕೊಟ್ಟಿರ್ತಾರೆ. ಸೊ 3 ಕ್ವಶನ್ಸಲ್ಲಿ ಔಟ್ ಆಫ್ 3 ನೀವು 2 ಆನ್ಸರ್ ಮಾಡಬೇಕಾಗುತ್ತೆ. ಓಕೆ, ಔಟ್ ಆಫ್ 3 ಯು ಹ್ಯಾವ್ ಟು ಆನ್ಸರ್ ಎನಿ 2. ಓಕೆ, ಸೊ ಯಾವ ರೀತಿ ಕೊಡ್ತಾರಪ್ಪ ಅನೋಟೇಷನ್ ಅಂದರೆ, ಈಗ ಕ್ವಶನ್ ಕೊಟ್ಬಿಟ್ಟು ಅನೋಟೇಟ್ ದ ಫಾಲೋಯಿಂಗ್ ಅಂತ ಹೇಳ್ತಾರೆ. ಅದರಲ್ಲಿ ಕ್ವಶನ್ ನಂಬರ್ 1 ಇಲ್ಲಿ ನೋಡಿ. ಕ್ವಶನ್ ನಂಬರ್ 1ನಲ್ಲಿ ಯಾವುದಾದ್ರೂ 5 ಪದ್ಯದಲ್ಲಿ ಯಾವುದಾದ್ರೂ ಒಂದು ಪದ್ಯದ 2 ಲೈನ್ ಕೊಡ್ತಾರೆ. 2 or 3. ಓಕೆ, 2 or 3 ಲೈನನ್ನು ಕೊಡ್ತಾರೆ. ಫಾರ್ ಎಕ್ಸಾಂಪಲ್, ಎಂಡಿಯರ್ಮೆಂಟ್ಸ್ ಬಿಕಮ್ ರೈನ್, ಚೈಲ್ಡಿಶ್ ಪ್ರ್ಯಾಟಲ್ ಬಿಕಮ್ ಬರ್ಡ್ಸ್ ಅಂತ 2 ಲೈನ್ ಕೊಡ್ತಾರೆ. ಇವು 2 ಲೈನ್ ಅಷ್ಟೇ ಕೊಟ್ಟಿರ್ತಾರೆ. ಸೊ ಇವು 2 ಲೈನನ್ನು ಕೊಟ್ಟಾಗ ನೀವು ಅದು ಯಾವ ಪದ್ಯದ್ದು ಅನ್ನೋದನ್ನು ನೆನಪು ಮಾಡ್ಕೋಬೇಕು. ಯಾವ ಪದ್ಯದಿಂದ ಬಂದಂಥದ್ದು ಆ ಲೈನ್ಗಳು ಅಂಥೇಳಿ ಕಂಡುಹಿಡಿಬೇಕು. ಆ್ಯಂಡ್ ಅಗೇನ್ ಆ ಪದ್ಯ ಬರೆದಂಥವ್ರು ಯಾರು ಅಂತ ಹೇಳಿ. ಓಕೆ, ಫಾರ್ ಎಕ್ಸಾಂಪಲ್ ಇವು 2 ಲೈನ್ ಕೊಟ್ಟರು ನಿಮಗೆ ಅನೋಟೇಟ್ ದ ಫಾಲೋಯಿಂಗ್ ಅಂತ ಹೇಳಿ. ಯಾವುದಾದ್ರೂ 2 ಲೈನ್ ಕೊಡ್ತಾರೆ ಹೋಲ್ ಪದ್ಯದಿಂದ, ಫಸ್ಟ್ 2 ಲೈನ್ಸ್ ಅಲ್ಲ, ಮಧ್ಯದಿಂದನೋ ಲಾಸ್ಟಿಂದನೋ ಯಾವುದಾದ್ರೂ ಕೊಡ್ಬೋದು. ಯಾವುದಾದ್ರೂ 2 ಲೈನನ್ನು ಕೊಡ್ತಾರೆ, ನೆನ್ಪಿಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಈ ಥರ, ಲ್ಯಾಂಗ್ವೇಜ್ ಆಫ್ ಗಾಡ್ ಬಿಕಮ್ಸ್ ದ ನೈಟ್, ದ ಲ್ಯಾಂಗ್ವೇಜ್ ಆಫ್ ಸಟಾನ್ ಬಿಕಮ್ಸ್ ದ ಡೇ ಅಂತ 2 ಲೈನ್ ಕೊಟ್ಟರು ಅಂತ ತಿಳ್ಕೊಳ್ಳಿ. ಓಕೆ, ಇಲ್ಲಿಂದನಾದ್ರೂ ಕೊಡ್ಬೋದು, ಇವು 2 ಲೈನ್ ಆದರೂ ಕೊಡ್ಬೋದು, ಇವು 2 ಲೈನ್ ಆದರೂ ಕೊಡ್ಬೋದು, ಯಾವ್ದು 2 ಲೈನ್ ಆದರೂ ಕೊಡ್ಬೋದು. ದೇ ಮೇ ಗಿವ್ ಎನಿ 2 ಲೈನ್ಸ್ ಫ್ರಮ್ ಎನಿ ಪೋಯಮ್. 5 ಪದ್ಯದಿಂದ 3 ಪದ್ಯದ ಲೈನುಗಳನ್ನು ಕೊಟ್ಟಿರ್ತಾರೆ. ಅಂದರೆ 3 ಕ್ವಶನ್ಸನ್ನು ಕೊಟ್ಟಿರ್ತಾರೆ. 3ರಲ್ಲಿ 2 ಆನ್ಸರ್ ಮಾಡಬೇಕು. ಯು ಹ್ಯಾವ್ ಟು ಆನ್ಸರ್ ಎನಿ 2 ಔಟ್ ಆಫ್ 3 ಕ್ವಶನ್ಸ್. ಓಕೆ, ಔಟ್ ಆಫ್ 3. ಆ್ಯಂಡ್ ಅಗೇನ್ ನೀವು ನೆನ್ಪಿಟ್ಕೋಬೇಕಾಗಿರೋದಂದರೆ ಆ ಪದ್ಯ ಯಾವುದು ನೋಡಿದ ತಕ್ಷಣ ಹೇಳ್ಬೇಕು. 2 ಲೈನ್ ಕೊಟ್ಟರು, ಈಗ ಫಾರ್ ಎಕ್ಸಾಂಪಲ್ ಇದು ಕೊಟ್ಟರು, ಹ್ಯುಮಿಲಿಟಿ ಬಿಕಮ್ಸ್ ಎ ಮೋಟ್, ರಿಕ್ವೆಸ್ಟ್ ಬಿಕಮ್ಸ್ ಎ ಕರ್ಸ್ ಅಂತ ಕೊಟ್ಟರೆ ಚೆಕ್ ಅಂತ ಹೇಳ್ಬೇಕು. ಏನಂತ ನಿಮಗೆ ಗೊತ್ತಿರಬೇಕಾಗುತ್ತೆ. ಪ್ರತಿಯೊಂದು ಲೈನನ್ನು ನೀವು ಬೈಹಾರ್ಟ್ ಮಾಡಬೇಕಾಗುತ್ತೆ, ಓದ್ಕೋಬೇಕಾಗುತ್ತೆ. ಲೈನ್ ಬೈ ಲೈನ್ ನೀವು ಹೋಗಬೇಕಾಗುತ್ತೆ. ಯಾಕಂದರೆ ಆ 2 ಲೈನ್ ನೋಡಿದ ತಕ್ಷಣ ಓಕೆ, ದಿಸ್ ಪೋಯಮ್ ಈಸ್ ಫ್ರಮ್ ಲ್ಯಾಂಗ್ವೇಜ್ ಚೇಂಜ್ ರಿಟನ್ ಬೈ ಮಾಲತಿ. ಓಕೆ, ಮಾಲತಿ ಮೈತ್ರಿ ಅಂತೇಳಿ ನೆನ್ಪಿಟ್ಕೋಬೇಕಾಗುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ನಾನೀಗ ಒಂದನ್ನು ಹೇಳ್ತೀನಿ ನೋಡಿ. ನಿಮಗೆ ಅನೋಟೇಷನ್ಸು ಬರೆಯೋದು ಕೂಡ ಸರು ನಿಮಗೆ ಅಸೈನ್ಮೆಂಟ್ ಕೊಟ್ಟಿರೋದ್ರಿಂದ, ಸೊ ತುಂಬ ಸ್ಟೂಡೆಂಟ್ಸು ರಿಕ್ವೆಸ್ಟ್ ಮಾಡ್ಕೊಂಡಿದ್ರಿಂದ ಅನೋಟೇಷನ್ಸ್ ಹೇಗೆ ಬರೆಯೋದು ಹೇಳಿ ಸರ್ ಅಂತೇಳಿ ಒಂದು ವಿಡಿಯೋ ಕ್ಲಾಸ್ ಹಾಕಿ ಸರ್ ಅಂತ ಹೇಳಿದ್ದಕ್ಕೆ ಸೊ ಐ ಆಮ್ ಡೂಯಿಂಗ್ ದಿಸ್ ವಿಡಿಯೋ ನಾವು. ಈಗ ನೋಡಿ, ಫಾರ್ ಎಕ್ಸಾಂಪಲ್ ನಾನು ಇದು ತಗೋತೀನಿ 2 ಲೈನ್ಸ್. ಈಗ ನೋಡಿ, ದ ಲ್ಯಾಂಗ್ವೇಜ್ ಆಫ್ ಗಾಡ್ ಬಿಕಮ್ಸ್ ದ ನೈಟ್, ದ ಲ್ಯಾಂಗ್ವೇಜ್ ಆಫ್ ಸಟಾನ್ ಬಿಕಮ್ಸ್ ದ ಡೇ. ಇದು ಕೊಟ್ಟಾಗ ಹೇಗೆ ಬರೀಬೇಕು ಅಂತ ಹೇಳ್ತೀನಿ ನೋಡಿ ನಾನು ಇವಾಗ. ಸೊ ದ above beautiful lines are taken from the poem ಅಂತ ಹೇಳಿ ಬರೆದು ಮತ್ತೊಂದು ಸಾರಿ ಹೇಳ್ತೀನಿ ನೋಡಿ.
The above beautiful lines are taken from the poem ಲ್ಯಾಂಗ್ವೇಜ್ ಚೇಂಜ್. ಡಬಲ್ ಇನ್ವರ್ಟೆಡ್ ಕಾಮದಲ್ಲಿ ಬರೀರಿ ಲ್ಯಾಂಗ್ವೇಜ್ ಚೇಂಜ್ ಅನ್ನೋದನ್ನು. ಓಕೆ, ಫುಲ್ ಸ್ಟಾಪ್ ಹಾಕಿ ನೆಕ್ಸ್ಟ್ ಲೈನಿಗೆ ಬನ್ನಿ. ಅಲ್ಲಿಗೆ ಲೈನು ಅರ್ಧ ಆಗಿದ್ರೂ ತೊಂದರೆ ಇಲ್ಲ. ನೆಕ್ಸ್ಟ್ ಲೈನಿಗೆ ಬನ್ನಿ. ನೆಕ್ಸ್ಟ್ ಲೈನಿಗೆ ಬಂದು ಯು ಶುಡ್ ಸ್ಟಾರ್ಟ್ ಫ್ರಮ್ ನೆಕ್ಸ್ಟ್ ಲೈನ್. ಗ್ಯಾಪ್ ಬಿಡೋದು ಬೇಡ, ನೆಕ್ಸ್ಟ್ ಲೈನಿಗೆ ಬನ್ನಿ. ನೆಕ್ಸ್ಟ್ ಲೈನಿಂದ ದಿಸ್ ಬ್ಯೂಟಿಫುಲ್ ಪೋಯಮ್ ವಾಸ್ ರಿಟನ್ ಬೈ ಮಾಲತಿ ಮಲ್ಹೋತ್ರ. ವಾಟ್ ಇಸ್ ಹರ್ ನೇಮ್? ಮಾಲತಿ ಮಲ್ಹೋತ್ರ ಅಲ್ವಾ? ಹಾಂ, ಅಲ್ಲ, ಮಾಲತಿ ಮೈತ್ರಿ. ಎಸ್, ತಪ್ಪಾಗಬಾರ್ದು ನೋಡಿ, ಅದಕ್ಕೆ ನಾನು ನಿಮಗೆ ಹೇಳಿದ್ದು. ಕಂಪ್ಲೀಟಾಗಿ ಎಲ್ಲ ಪೋಯೆಟ್ಸ್ ನೆನ್ಪಿಟ್ಕೊಳ್ಳಿ. ಮಾಲತಿ ಮೈತ್ರಿ. ದ ಅಬೌವ್ ಬ್ಯೂಟಿಫುಲ್ ಪೋಯಮ್ ವಾಸ್ ರಿಟನ್ ಬೈ ಮಾಲತಿ ಮೈತ್ರಿ. ವಾಸ್ ಎ ತಮಿಳ್ ಪೋಯೆಟ್ ಬೇಸಿಕಲಿ, ಎಮಿನಿಯಂಟ್ ರೈಟರ್. ಸ್ವಲ್ಪ ಅವಳ ಬಗ್ಗೆ ಬರೀಬೇಕಾಗುತ್ತೆ. ಎಮಿನಿಯಂಟ್ ತಮಿಳ್ ರೈಟರ್, ಪೋಯೆಟ್, ಆ್ಯಕ್ಟಿವಿಸ್ಟ್, ಜರ್ನಲಿಸ್ಟ್, ನಾವೆಲಿಸ್ಟ್ ಆ್ಯಂಡ್ ಎ ಫೆಮಿನಿಸ್ಟ್ ರೈಟರ್ ಅಂತ ಹೇಳಿ ಬರೆದು. ಸೊ ನೆಕ್ಸ್ಟ್ ಕಂಟಿನ್ಯೂ ಮಾಡಿ. ಸೊ ಅಬೌವ್ ಬ್ಯೂಟಿಫುಲ್ ಲೈನ್ಸ್ ಆರ್ ಟೇಕನ್ ಫ್ರಮ್ ದ ಪೋಯಮ್ ಲ್ಯಾಂಗ್ವೇಜ್ ಚೇಂಜ್ ಆಯ್ತಲ್ಲ. ಅದಾದಮೇಲೆ ನೆಕ್ಸ್ಟ್ ಲೈನಿಗೆ ಬಂದ್ರಿ. ಅದರಲ್ಲಿ ಏನು ಬರೆದ್ರಿ? ದಿಸ್ ಪೋಯಮ್ ವಾಸ್ ರಿಟನ್ ಬೈ ಮಾಲತಿ ಮೈತ್ರಿ, ಎ ಫೆಮಿನಿಸ್ಟ್ ರೈಟರ್, ತಮಿಳ್ ಪೋಯೆಟ್ ಆ್ಯಂಡ್ ಎ ಗ್ರೇಟ್ ರೈಟರ್ ಅಂತ ಹೇಳಿ ಬರೆದು ಫುಲ್ ಸ್ಟಾಪ್ ಹಾಕ್ಬಿಟ್ಟು ನೆಕ್ಸ್ಟು ಈ ಲೈನ್ಸ್ ಏನು ಸಜೆಸ್ಟ್ ಮಾಡುತ್ತೆ, ಇದ್ರ ಥೀಮ್ ಏನು, ಈ ಪೋಯಮ್ದೇನು ಅಂತ ಅಗೇನ್ ಯು ಹ್ಯಾವ್ ಟು ರೈಟ್ ದ ಪೋಯಮ್ ಸಮರಿ. ಪೋಯಮ್ ಸಮರಿನ ಮತ್ತೆ ಬರೀಬೇಕಾಗುತ್ತೆ. ಓಕೆ, ಏನಪ್ಪ ಅಂದರೆ ಇನ್ ದಿಸ್ ಪರ್ಟಿಕ್ಯುಲರ್ ಪೋಯಮ್ ಪೋಯೆಟ್ ಈಸ್ ಗೋಯಿಂಗ್ ಟು ಸಜೆಸ್ಟ್ ಅಸ್ ಅಬೌಟ್ ದ ಇಂಪಾರ್ಟೆನ್ಸ್ ಆಫ್ ದ Yes, right. Okay, that's what the above lines were taken from the poem Language Change, written by Malati Maitri, and you have to write something about the author. Okay, ಒಂದೆರಡು ಮೂರು ಲೈನು ಆಥರ್ ಬಗ್ಗೆ ಸ್ವಲ್ಪ ಬರೀಬೇಕಾಗುತ್ತೆ. ವೆಲ್ ನೋನ್ ತಮಿಳ್ ಫೆಮಿನಿಸ್ಟ್ ಪೋಯೆಟ್ ಆ್ಯಂಡ್ ಶಿ ಈಸ್ ಆ್ಯಕ್ಟಿವಿಸ್ಟ್ ಆ್ಯಂಡ್ ಜರ್ನಲಿಸ್ಟ್ ಆ್ಯಂಡ್ ಪ್ಲೇ ರೈಟ್ ಆ್ಯಂಡ್ ಪೋಯೆಟ್ ಅಂತೇಳಿ ಸ್ವಲ್ಪ ಬರೆದು ನೆಕ್ಸ್ಟು ಈ ಪದ್ಯದ ಸಾರಾಂಶ ಬರೀಬೇಕಾಗುತ್ತೆ. ಥೀಮು ಸಾರಾಂಶ ಅಂದರೆ ಪೂರ್ತಿ ಸಮರಿನ ಒಂದು ಎಷ್ಟು ಅಂತ ಹೇಳಿದರೆ 7 to 8 ಲೈನ್ಸನ್ನು ಬರೀಬೇಕು. ಈಗ 2 ಲೈನ್ ಆಯಿತು, 2ರಿಂದ 4 ಲೈನ್ ಆಯ್ತಲ್ಲ. 2 ಲೈನು, ಫಸ್ಟ್ ಲೈನು ಬಂದ್ಬಿಟ್ಟು ಪದ್ಯದ ಹೆಸರು, 2 ಲೈನ್ ಬಂದ್ಬಿಟ್ಟು ಯಾರು ಬರೆದ್ರು ಅಂಥೇಳಿ ಪದ್ಯ ಬರೆದಂಥ ಕವಿಯ ಹೆಸರು, 2ನೇ ಲೈನು. ನೆಕ್ಸ್ಟ್ 3, 4, 5ನೇ ಲೈನು ಅಂದರೆ 3, 4 ಆ್ಯಂಡ್ 5 ಲೈನ್ಸು ಸ್ವಲ್ಪ ಪೋಯೆಟ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ. ಸ್ವಲ್ಪ ಪೋಯೆಟು, ಫೆಮಿನಿಸ್ಟ್ ಪೋಯೆಟು, ಶಿ ಈಸ್ ಎ ತಮಿಳ್ ಪೋಯೆಟ್, ಪಾಪ್ಯುಲಾರಿಟಿ ಅವಳದೇನಿದೆ ಅದನ್ನೆಲ್ಲ ಬರೆದ್ರೆ ಆಯಿತು. ಈಗ 5 ಲೈನ್ ಆಯಿತು. ಇನ್ನು ನೆಕ್ಸ್ಟು 7 to 8 ಲೈನ್ಸ್ ಅಥವಾ 5 to 6 ಲೈನ್ಸ್, 5 ಲೈನ್ಸ್ ಅಲ್ಲ, 6 to 8 ಲೈನ್ಸ್ ನೆನ್ಪಿಟ್ಕೊಳ್ಳಿ. 6 to 8 ಲೈನ್ಸಲ್ಲಿ 6ರಿಂದ 8 ಸಾಲುಗಳಲ್ಲಿ 8 ಲೈನ್ಗಳಲ್ಲಿ ನೀವು ಪದ್ಯನ ಎಕ್ಸ್ಪ್ಲೈನ್ ಮಾಡಬೇಕಾಗತ್ತೆ. ಏನು ಎಕ್ಸ್ಪ್ಲೈನ್ ಮಾಡ್ತಿರೋ ಪದ್ಯ ಅಂದರೆ ಅದೇ ಸಮ್ಮರಿನ ಬರೀಬೇಕು. ಸೊ ಏನಪ್ಪ ಸಮ್ಮರಿ ಅಂತ ಹೇಳಿದರೆ, ಇನ್ ದಿಸ್ ಪರ್ಟಿಕ್ಯುಲರ್ ಪೋಯಮ್ the above lines suggest that the poet, feminist poet Malati Maitri is going to depict us about the importance of the local language, importance of the native language, importance of the mother tongue. And she also exhibits her pain, her sufferings, her annoying, her dismay, her problem, her unpleasure when the foreign language is imposed on the localites forcibly, ಒತ್ತಾಯಪೂರ್ವಕವಾಗಿ ನಮಗೆ ಬೇರೆ ಲ್ಯಾಂಗ್ವೇಜನ್ನು ತೆಗೆದುಕೊಂಡು ಬಂದು ನಮ್ಮ ಮೇಲೆ ಹೇರಿದಾಗ. ಉದಾಹರಣೆ, ಕನ್ನಡ ನಮ್ಮ ಮದರ್ ಟಂಗ್, ಹಿಂದಿ ಲ್ಯಾಂಗ್ವೇಜನ್ನು ಕಲೀಲೇಬೇಕು ಅಂತ ಹೇಳಿ ರೂಲ್ಸ್ ಮಾಡ್ತಾರೋ, ಹಿಂದಿ ಕಲಿಬೇಕು, ಇಂಗ್ಲೀಷ್ ಕಲೀಲೇಬೇಕು ಅನ್ನೋ ಥರ ಬೇರೆ ಲ್ಯಾಂಗ್ವೇಜನ್ನು ನಿಮ್ಮ ಮೇಲೆ ಹೇರಿದಾಗ, ಬೇರೆ ಲ್ಯಾಂಗ್ವೇಜನ್ನು, ಬೇರೆ ಭಾಷೆಯನ್ನು ಕಲೀಲಿಕ್ಕೆ ನಿಮ್ಮ ಮೇಲೆ ಒತ್ತಾಯ ಮಾಡಿದಾಗ, ನೀವು ನಿಮಗಾಗುವಂಥ ನೋವು, ನಿಮಗಾಗುವಂಥ ಬೇಜಾರನ್ನು ಅಲ್ಲಿನ ಜನಗಳಿಗೆ, ತಮಿಳ್ ಜನಗಳಿಗೆ ಆಗುವಂಥ ನೋವನ್ನು ಅವಳು ತನ್ನ ಪದ್ಯದಲ್ಲಿ ಬರೆದುಕೊಂಡಿದ್ದಾಳೆ ಅಂತ ಎಕ್ಸ್ಪ್ಲೈನ್ ಮಾಡಬೇಕು. ಸೊ ದ್ಯಾಟ್ ಶಿ ಎಕ್ಸ್ಪ್ಲೈನ್ಸ್ ಅಬೌಟ್ ಹೌ
the localites, how the local people, how the native speakers of Tamil are going to feel the suffering, feel the pain of learning other language. ಬೇರೆ ಭಾಷೆಯನ್ನು ಕಲಿಯುವುದಕ್ಕೋಸ್ಕರ ಕಲಿಯುವಾಗ ಹೇಗೆ ಅವರಿಗೆ ಬೇಜಾರಾಗುತ್ತೋ, ಹೇಗೆ ಅವರಿಗೆ ನೋವಾಗುತ್ತೋ, ತಮ್ಮ ಭಾಷೆಯನ್ನು ಬಿಟ್ಟು, ತಮ್ಮ ಭಾಷೆಯ ಅಭಿಮಾನವನ್ನು ಬಿಟ್ಟು ಬೇರೆ ಭಾಷೆಯನ್ನು ಕಲಿಯುವುದಕ್ಕೆ ಹೊರಟಾಗ ಬೇರೆ ಭಾಷೆಯನ್ನು ಒತ್ತಾಯಪೂರ್ವಕವಾಗಿ ಕಲಿಯಿರಿ ಅಂತೇಳಿ ನಿಮ್ಮ ಮೇಲೆ ಒತ್ತಾಯದಿಂದ ಬಲವಂತವಾಗಿ ನಿಮ್ಮ ಮೇಲೆ ಹೇರಿದಾಗ, ಆ ಭಾಷೆಯನ್ನು ಕಲಿಯಲೇಬೇಕು ಅಂತೇಳಿ ಏನೋ ರೂಲ್ಸ್ ಮಾಡಿದಾಗ ಯಾವ ರೀತಿ ಆ ನೋವು ನಿಮಗೆ ಆಗುತ್ತೋ. ಲ್ಯಾಂಗ್ವೇಜ್ ಚೇಂಜ್ ಅಂತ ಪದ್ಯದ ಹೆಸರೇ ಇದೆ. ಪದ್ಯದ ಹೆಸರು ಏನು ಹೇಳುತ್ತಪ್ಪ ಅಂದರೆ, ಇಟ್ ಸೆಲ್ಫ್ ಸೇಸ್ ದ ಪೇಯ್ನ್ಸ್ ಆಫ್ ದ ಲ್ಯಾಂಗ್ವೇಜ್ ಚೇಂಜ್. ನಿಮ್ಮ ಭಾಷೆಯಲ್ಲಿ ಬದಲಾವಣೆ ಆದಾಗ ಯಾವ ನೋವು ನಿಮಗೆ ಆಗುತ್ತೋ. ನಿಮಗೆ ಬೇರೆ ಭಾಷೆ ಕಲೀರಿ ಅಂತ ಹೇಳಿ ಹೊರಟಾಗ ಮದರ್ ಟಂಗ್ ಬಿಟ್ಟು ಅದರ್ ಟಂಗನ್ನು ಕಲೀರಿ ಅಂತ ಹೋದಾಗ ನಿಮಗಾಗುವಂಥ ಬೇಜಾರನ್ನು ಇಲ್ಲಿ ಅವಳು ಶಿ ರೆಪ್ರೆಸೆಂಟ್ಸ್ ದ ತಮಿಳ್ ಪೀಪಲ್, ತಮಿಳ್ ಲ್ಯಾಂಗ್ವೇಜ್. ಹೌ ಡು ದೇ ಗೆಟ್ಸ್ ಪೇಯ್ನ್ಸ್, how do they get pains when they are going to learn forcibly the other language, when they are addicted to change the language, when they are forced to change their language. That is what she is going to tell now. Okay, so this is the scenario. So you have to write the summary. Okay, so ಇದು ಹೋಲ್ ಕತೆ ನಿಮಗೆ. ಓಕೆ, ಸೊ ಎಸ್ ಈ ಥರ ಬರೀಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ನಾನು ಇದೇ ಥರ ಇನ್ನೊಂದು ಯಾವುದೋ ಪದ್ಯದ್ದು ಕೂಡ ಹೇಳ್ತೀನಿ ನೋಡಿ. ಲ್ಯಾಂಬ್ ಅನ್ನೋ ಪದ್ಯ ತಗೊಂಡ್ರೆ ಈಗ ನೋಡಿ, ಲ್ಯಾಂಬ್ ಪದ್ಯದಲ್ಲಿ ನಿಮಗೆ ಯಾವುದೋ ಒಂದು ಮಧ್ಯದ ಲೈನನ್ನು ಕೊಡ್ತಾರೆ. ಲ್ಯಾಂಬ್ ಅಂತ ಹೇಳಿ ಕೊಡಲ್ಲ, ಅಲ್ಲಿ ಗೊತ್ತಾಗುತ್ತೆ ಅಂತೇಳಿ ನಿಮಗೆ ಪದ್ಯ ಗೊತ್ತಾಗ್ಬಿಡುತ್ತೆ ಅಂತ ಮಧ್ಯದ ಲೈನ್ ಯಾವುದೋ ಒಂದು ಕೊಡ್ತಾರೆ. ಲ್ಯಾಂಬ್ ಅಂತ ಹೆಸರಿಲ್ಲದೆ ಇರೋದು. Yes, sir. Gave thee clothing of delight, softest clothing woolly bright. ಇವೆರಡು ಲೈನ್ ಕೊಟ್ಟರು. ಸೊ ಇವೆರಡು ಲೈನ್ ಕೊಟ್ಟಾಗ ನೀವು ಹೇಗೆ ಅನೋಟೇಷನನ್ನು ಬರಿತೀರಾ ಅನ್ನೋದು ವೆರಿ ಇಂಪಾರ್ಟೆಂಟ್. ಹೇಗೆ ಬರಿತೀರಾ? ಇವೆರಡು ಲೈನ್ ಕೊಟ್ಟಾಗ ನಾನು ಆಗಲೇ ಮೊದಲೇ ಹೇಳಿದಾಗೆ ನಿಮಗೆ ಇವೆರಡು ಲೈನ್ ನೋಡಿದ ತಕ್ಷಣ ಗೊತ್ತಾಗಬೇಕು ಇದು ಯಾವ ಪದ್ಯದ್ದು ಅಂತ. ಹಾಗಾದರೆ ಯಾವ ಪದ್ಯದ್ದು? ದೀಸ್ ಅಬೋವ್ ಲೈನ್ಸ್ ಆರ್ ಟೇಕನ್ ಫ್ರಮ್ ದ ಪೋಯಮ್ ದ ಲ್ಯಾಂಬ್. ಬರೀ ಫಸ್ಟ್ ಲೈನಲ್ಲಿ ದ ಅಬೋವ್ ಬ್ಯೂಟಿಫುಲ್ ಲೈನ್ಸ್ ಆರ್ ಟೇಕನ್ ಫ್ರಮ್ ದ ಪೋಯಮ್ ಲ್ಯಾಂಬ್. ಓಕೆ, ಇಷ್ಟ ಆಯಿತು. ನೆಕ್ಸ್ಟ್, ದಿಸ್ ಪೋಯಮ್ ವಾಸ್ ರಿಟನ್ ಬೈ, ಯಾರು ಬರೆದಿದ್ದು ಪೋಯೆಟ್ ಅನ್ನೋದು ನೀವು ಗೊತ್ತಿರ್ಬೇಕು ನಿಮಗೆ. ಓಕೆ, ದ ಅಬೋವ್ ಲೈನ್ಸ್ ಆರ್ ಟೇಕನ್ ಫ್ರಮ್ ದ ಪೋಯಮ್ ಲ್ಯಾಂಬ್ ಆ್ಯಂಡ್ ದ ಬ್ಯೂಟಿಫುಲ್ ಪೋಯಮ್ ವಾಸ್ ರಿಟನ್ ಬೈ ಯಾರಲ್ಲಿ? ವಿಲಿಯಂ ಬ್ಲೇಕ್. ಓಕೆ, ವಿಲಿಯಂ ಬ್ಲೇಕ್ ಅಂತ ಹೇಳಿ ಬರೀರಿ. ಆ್ಯಂಡ್ ಅಗೇನ್ ಅಲ್ಲಿಗೆ ಸ್ಟಾಪ್ ಮಾಡಿ ನೆಕ್ಸ್ಟ್ ಲೈನಿಗೆ ಬಂದುಬಿಟ್ಟು, ಎರಡು ಲೈನ್ ಆಯ್ತಲ್ಲ, ಮೂರನೇ ಲೈನಲ್ಲಿ ಸ್ವಲ್ಪ ನೀವು ಪೋಯೆಟ್ ಬಗ್ಗೆ ಬರೀಬೇಕು. ವಿಲಿಯಂ ಬ್ಲೇಕ್, ಒನ್ ಆಫ್ ದ ಫೇಮಸ್ ಇಂಗ್ಲೀಷ್ ಪೋಯೆಟ್, ಪೇಂಟರ್ ಆ್ಯಂಡ್ ಎನ್ಗ್ರೇವರ್, ಆ್ಯಂಡ್ he is a very important person to be in the romantic period, romantic era. Okay, he personally manufactured every copy. The verses were individually cut into copper plates and carried watercolor illustration alongside. The purpose of his art was primarily didactic. He hoped to free humans from the shackles of convention and tradition, but his mystical tone and revolutionary attitude were out of step with the ಟೈಮ್ಸ್ ಅಂತ ಹೇಳಿ ಸ್ವಲ್ಪ ನಿಮಗೆ ಗೊತ್ತಿರೋದು ಜನರಲ್ಲಾಗಿ ಬರೆದ್ರೆ, ಜನರಲ್ಲಾಗಿ ಹೆಂಗೆ ಬರೆಯೋದಪ್ಪ ಅಂತ ಹೇಳಿದ್ರೆ, ವಿಲಿಯಂ ಬ್ಲೇಕ್, ಒನ್ ಆಫ್ ದ ಫೇಮಸ್ ಪೋಯೆಟ್ಸ್ ಆಫ್ ಇಂಗ್ಲೆಂಡ್, ಆ್ಯಂಡ್ ಹೀ ಈಸ್ ಎ ವೆರಿ ಇಂಪಾರ್ಟೆಂಟ್ ಪೋಯೆಟ್ ಆಫ್ ರೊಮ್ಯಾಂಟಿಕ್ ಪೀರಿಯಡ್. He wrote about the nature's beauty, and about tiger, about lamb. He has written many more poems. He has his own style of writing. He used to paint, he used to engrave the things. Okay, he used to paint the things and he used to make them understand through his paintings. ಅವನ ಪೇಂಟಿಂಗ್ಸ್ ಮೂಲಕನೇ ಎಲ್ಲವನ್ನು ಬರೆದು ಪೇಂಟಿಂಗ್ಸನ್ನು ಮಾಡ್ತಾಯಿದ್ರು ಅಂತ, ಪೇಂಟಿಂಗ್ಸ್ ಮೂಲಕನೇ ಎಲ್ಲವನ್ನು ಅರ್ಥ ಮಾಡಿಸ್ತಾ ಇದ್ರು ಅಂತ ಹೇಳಿ, ಅದಾದಮೇಲೆ ಒಂದು 4-5 ಲೈನ್ ಆಯ್ತಲ್ಲ, ಅದಾದಮೇಲೆ ನೀವು ಸಮ್ಮರಿನ ಎಕ್ಸ್ಪ್ಲೇನ್ ಮಾಡಬೇಕು. ಇನ್ ದಿಸ್ ಪೋಯಮ್ ಸಮ್ಮರಿನ ಎಕ್ಸ್ಪ್ಲೇನ್ ಹೆಂಗೆ ಮಾಡ್ತೀರಾ, ಹೆಂಗೆ ಬರೀತೀರಾ? ಸಮ್ಮರಿ ಬರೆಯೋದು ಗೊತ್ತಲ್ಲ, ಅದೇ ಸಮ್ಮರಿನ ಕಂಟಿನ್ಯೂ ಮಾಡಿ. ಹೇಗೆ ಅಂದರೆ,
So that in this particular poem, William Blake is going to tell us about the lamb and its innocence. The little lamb, the poet is going to question in the beginning of the poem. Poet is going to question the lamb, little lamb, who made thee, ಯಾರು ನಿನ್ನ ಮಾಡಿದ್ದು, ಯಾರು ನಿನ್ನ ಸೃಷ್ಟಿ ಮಾಡಿದ್ದು ಅಂತ ಕೇಳ್ತಾನೆ ಮೊದಲು. ಓಕೆ, ಹೂ ಮೇಡ್ ದಿ, ಹೂ ಹ್ಯಾಸ್ ಕ್ರಿಯೇಟೆಡ್ ಯು, ಯಾರು ನಿನ್ನನ್ನು ಸೃಷ್ಟಿ ಮಾಡಿದ್ದು ಅಂತ ಕೇಳ್ತಾನೆ. ಆ್ಯಂಡ್ ಅಗೇನ್ ಡೆಫಿನೆಟ್ಲಿ ವಿ ನೋ ದಟ್ ಗಾಡ್ ಹ್ಯಾಸ್ ಕ್ರಿಯೇಟೆಡ್ ದ ಲ್ಯಾಂಪ್ ಅಂತ ಗೊತ್ತು. ದೇವರು ಈ ಥರ ಲ್ಯಾಂಪ್ ಕ್ರಿಯೇಟ್ ಮಾಡಿಬಿಟ್ಟು ಲ್ಯಾಂಪಿಗೆ ಬೇಕಾದಂಥ ಎಲ್ಲ ಸೌಕರ್ಯನೂ ಕೊಟ್ಟಿದ್ದಾನೆ. ಕುರಿಮರಿಗೆ ಬೇಕಾದಂಥ ಉಲ್ಲನ್ ಕ್ಲಾತ್, ಬ್ಯೂಟಿಫುಲ್ ಉಲ್ಲನ್ ಕ್ಲಾತ್ ಕೊಟ್ಟಿದ್ದಾನೆ. ಕುಡಿಯೋಕ್ಕೆ ನೀರು, ಜರಿ, ಜುಳು ಜುಳು ಹರಿಯುವಂಥ ಜರಿಯನ್ನು ಇಟ್ಟಿದ್ದಾನೆ. ಮೇಯಲಿಕ್ಕೆ ಹುಲ್ಲುಗಾವಲನ್ನು ಕೊಟ್ಟಿದ್ದಾನೆ. ಓಕೆ, ಈ ಥರ ಎಲ್ಲದನ್ನು ಕೊಟ್ಟಿದ್ದಾನೆ. ಸೊ ದಟ್ ಲ್ಯಾಂಬ್, ಯು ಆರ್ ಈಕ್ವಲ್ ಟು ಗಾಡ್ ಆ್ಯಂಡ್ ಯು ಆರ್ ಲೈಕ್ ಎ ಗಾಡ್ ಬಿಕಾಸ್ ಯು ಆರ್ ಮೀಕ್ ಆ್ಯಂಡ್ ಮೈಲ್ಡ್ ಅಂತ ಹೇಳ್ತಾನೆ ಲ್ಯಾಂಬಿಗೆ. ನೀನು ತುಂಬ ಸಾಫ್ಟು, ನೀನು ತುಂಬ ಮೃದು, ನೀನು ತುಂಬ ಎಷ್ಟು ಸಾಫ್ಟ್ ಇದೆಯಲ್ಲ ಅಂತೇಳಿ ಹೇಳ್ತಾನೆ. ಅಂಡಾಗಿ ನಿನ್ನನ್ನು ಯಾರು ತಯಾರು ಮಾಡಿದ್ದು, ಯಾರು ನಿನ್ನ ಸೃಷ್ಟಿ ಮಾಡಿದ್ದು, ಅದೇ ದೇವರಲ್ವಾ. ಅಷ್ಟೊಂದು ಇನ್ನೋಸೆನ್ಸನ್ನು ನಿನ್ನಲ್ಲಿ ಇಟ್ಟಿದ್ದಾನೆ, ಅಷ್ಟೊಂದು ಮುಗ್ಧತೆಯನ್ನು ನಿನ್ನೊಳಗೆ ಇಟ್ಟಿದ್ದಾನೆ. ಸೊ ದಟ್ ತುಂಬಾ ಚೆಂದ ಇದೆ ನಿನ್ನ ಇನ್ನೋಸೆನ್ಸ್. ನೀನು ಆ ದೇವರು ನಿನ್ನ ಹೆಸರಲ್ಲೇ ಕರ್ಕೋತಾನೆ. ಆ ದೇವರನ್ನು ಕೂಡ ನಿನ್ನ ಹೆಸರಲ್ಲೇ ಕರಿತೀವಿ ನಾವು. ಲ್ಯಾಂಬ್ ಈಸ್ ನಥಿಂಗ್ ಬಟ್ ಗಾಡ್, ಗಾಡ್ ಈಸ್ ನಥಿಂಗ್ ಬಟ್ ಲ್ಯಾಂಬ್ ಅಂತ ಹೇಳ್ತಾನೆ. ಅಂದರೆ ದೇವರು ಅಂದರೆ ಇನ್ನೋಸೆನ್ಸ್ ಅಂದರೆ ದೇವರು. ಇನ್ನೋಸೆನ್ಸ್ ಅಂದರೆ ಮುಗ್ಧತೆ ಅಂದರೆ ದೇವರಲ್ಲೇ ನಾವು ಮುಗ್ಧತೆನ ಕಾಣಬೇಕು, ಮುಗ್ಧತೆಯಲ್ಲೇ ನಾವು ದೇವರನ್ನು ಕಾಣಬೇಕು ಅಂತ ಈ ಮೂಲಕ ಹೇಳ್ತಾನೆ, ಈ ಪದ್ಯದ ಮೂಲಕ ಅಂತೇಳಿ. ಅಂದರೆ ಗಾಡ್ ಈಸ್ ನಥಿಂಗ್ ಬಟ್ ಜೀಸಸ್ ಕ್ರೈಸ್ಟ್ ಈಸ್ ಕಾಲ್ಡ್ ಇನ್ ದ ನೇಮ್ ಆಫ್ ಗಾಡ್ ಅಂತ ಹೇಳಿ ಕೊನೆ ಲೈನಲ್ಲಿ ಹೇಳ್ತಾನೆ. ಇಷ್ಟು ಬರೆದ್ರೆ ಇದು ಆಯಿತು. ಓಕೆ, ಒಂದು ಅನೋಟೇಷನ್ ಮುಗೀತು. ಅಂದರೆ ನೀವು ಅನೋಟೇಷನನ್ನು ನಿಮ್ಮ ಎಕ್ಸಾಮಿನ ಪೇಜಿನಲ್ಲಿ ಒಂದು ಪೇಜಲ್ಲಿ 2 ಅನೋಟೇಷನ್ಸನ್ನು ಬರೀರಿ. ದೊಡ್ಡದಾಗೂ ಬರೀಬೇಡಿ, ಚಿಕ್ಕದಾಗೂ ಬರೀಬೇಡಿ. 4 ಮಾರ್ಕ್ಸ್ದೇನಿದೆಯಲ್ಲ, ಒಂದು ಪೇಜಲ್ಲಿ ಕಂಪ್ಲೀಟ್ ಮಾಡಿ. ಅಂದರೆ ಎರಡನ್ನೂ ಒಂದು ಪೇಜಲ್ಲಿ 2 ಅನೋಟೇಷನ್ಸ್ ಬರೋ ಥರ ಬರೀರಿ. ಅಥವಾ ಸ್ವಲ್ಪ ಹೆಚ್ಚಿಗೆ ಆದರೂ ಪರವಾಗಿಲ್ಲ, ಬಟ್ ಒಂದೊಂದು ಪೇಜಲ್ಲಿ, ಅಂದರೆ ಒಂದು ಫುಲ್ ಪೇಜಲ್ಲಿ ಒಂದು ಬರೆದು ಬಿಡಬೇಡ್ರಿ. ಅನೋಟೇಷನನ್ನು ಜಾಸ್ತಿ ಆಗುತ್ತೆ. ಆ್ಯಂಡ್ ಅಗೇನ್ ಮಾರ್ಕ್ಸ್ ಜಾಸ್ತಿ ಬರೆದ್ರೆ ಜಾಸ್ತಿ ಕೊಡ್ತಾರೆ ಅಂತ ಅಲ್ಲ. ಕ್ವಾಲಿಟಿ ಇರಬೇಕು ಆನ್ಸರ್ಸಲ್ಲಿ, ಮತ್ತು ಇಂಗ್ಲೀಷ್ ಚೆನ್ನಾಗಿ ಬರೆದಿರಬೇಕು. ಯು ಶುಡ್ ಸೆಂಟೆನ್ಸ್ ದ ಥಿಂಗ್ ಇನ್ ಎ ರೈಟ್ ಮ್ಯಾನರ್. ಯು ಶುಡ್ ನೋ ಹೌ ಟು ಮೇಕ್ ಎ ಸೆಂಟೆನ್ಸ್ ಬ್ಯೂಟಿಫುಲಿ. ಓಕೆ, ಸೊ ಆ ರೀತಿಯಾಗಿ ಚೆಂದಾಗಿ ಒಂದು ಪೇಜಲ್ಲಿ 2 ಅನೋಟೇಷನ್ಸನ್ನು ಬರೀರಿ ಅಂತ ಹೇಳ್ತಾ ಈ ಮೂಲಕ ನಾನು ನಿಮ್ಮ ಅನೋಟೇಷನ್ ಕ್ಲಾಸನ್ನು ಎಂಡ್ ಮಾಡ್ತಾಯಿದ್ದೀನಿ. ಓಕೆ, ಐ ಹೋಪ್ ಯು ಅಂಡರ್ಸ್ಟುಡ್. ಓಕೆ ದೆನ್, ಥ್ಯಾಂಕ್ ಯು ವೆರಿ ಮಚ್.